ಹರೇ ಕೃಷ್ಣ. ಕೃಷ್ಣವಾಣಿಗೆ ಸ್ವಾಗತ. ಇವತ್ತು ಭಗವದ್ಗೀತೆ ಶ್ಲೋಕ ಓದೋದಿರೋದಿಲ್ಲ, ಆದರೆ ಒಂದು ಚಾಲೆಂಜ್ ಇರುತ್ತೆ. ಸೊ ಇವತ್ತಿಗೆ ಭಗವದ್ಗೀತೆ ಶುರು ಮಾಡಿ 12 ದಿವಸ ಆಗುತ್ತೆ. ತುಂಬ ಥ್ಯಾಂಕ್ ಯು. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ತುಂಬ ಪ್ರೋತ್ಸಾಹ ಕೊಡ್ತಿದ್ದೀರಾ. ಹೀಗೆ ನಿಮ್ಮ ಸಪೋರ್ಟ್ ಮುಂದುವರಿಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಉದ್ದೇಶ ಇವತ್ತು ನಾವು ಒಂದು ಚಾಲೆಂಜ್ ತೊಗೊಳ್ಳೋಣ ಅಂಥೇಳಿ. ಸೊ ಭಗವದ್ಗೀತೆಯಲ್ಲಿ ನಾವು ಇವತ್ತಿನವರೆಗೂ ಅಧ್ಯಾಯ 1 ಶ್ಲೋಕ 30ರವರೆಗೂ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇದರಲ್ಲಿ ಕೆಲವೊಂದು ಟಾಪಿಕ್ನ ನಾವು ಹೇಗೆ ನಮ್ಮ ಜೀವನಕ್ಕೆ ಅಳವಡಿಸ್ಕೋಬಹುದು ಅಂತ. ಇಟ್ಸ್ ವೆರಿ ಸಿಂಪಲ್. ಇವತ್ತಿನ ಚಾಲೆಂಜ್ ಬಂದು ಕ್ಲೀನಿಂಗ್, ಸ್ಪೆಷಲಿ ಶೂ ರ್ಯಾಕ್ ಕ್ಲೀನಿಂಗ್. ಇದೇನಪ್ಪ ಶೂ ರ್ಯಾಕ್ ಕ್ಲೀನಿಂಗಿಗೂ ಭಗವದ್ಗೀತೆಗೂ ಏನು ಸಂಬಂಧ ಅಂತ ಅಂದ್ಕೊಂಡಿರ್ಬೋದು. ಸಂಬಂಧ ಇದೆ. ಸೊ ನಾವು ಪ್ರತಿ ದಿವಸ ಮನೆಗೆ ಬರುವಾಗ, ಆಫೀಸಿಂದ ಇರ್ಬೋದು, ಎಲ್ಲೋ ಹೋಗಿರ್ತೀವಿ, ಊರಿಂದ ಇರ್ಬೋದು, ಬರುವಾಗ ನಮಗೆ ಬಾಗಿಲಿಂದನೇ ನಮಗೆ ಒಂದು ಕಿರಿಕಿರಿ, ಆಯಾಸ ಅನ್ನಿಸ್ತಾ ಇರುತ್ತೆ. ನಮಗೆ ಅದಕ್ಕೆ ಕಾರಣನೇ ಗೊತ್ತಿರೋದಿಲ್ಲ. ಆದರೆ ಮುಂದೆ ಹೋಗಿ ನೋಡಿದಾಗ ಕಾರಣ ಅಥವಾ ಸಮಸ್ಯೆ ನಮ್ಮ ಬಾಗಿಲ ಬಳಿಯಲ್ಲೇ ಇರುತ್ತೆ. ಏನಪ್ಪ ಅದು ಅಂತಂದರೆ ಪಾದರಕ್ಷೆಗಳು. ನಾವು ಯೂಸ್ ಮಾಡದೇ ಇರೋದು, ತುಂಬ ಹಾಳಾಗಿರುವಂತಹ ಪಾದರಕ್ಷೆಗಳನ್ನು ನಾವು ಒಂದು ಸ್ಥಳದಲ್ಲಿ ಇಟ್ಟು ನಾವು ಅದನ್ನು ಪ್ರತಿ ದಿವಸ ಸರಿಯಾಗಿ ಯೂಸ್ ಮಾಡದೇ ಇದ್ದರೆ ಅದರಿಂದ ನಮಗೆ ನಕಾರಾತ್ಮಕ ಅಂದರೆ ನೆಗೆಟಿವ್ ಎನರ್ಜಿ ನಮಗೆ ಗೊತ್ತಿಲ್ಲದೆ ಅದನ್ನು ನಾವು ನಮ್ಮ ಮನೆ ಒಳಗಡೆ ತರ್ತಾ ಇರ್ತೀವಿ. ಹಾಗಾಗಿ ಈ ಪಾದರಕ್ಷೆಗಳು ಬರೀ ಧೂಳನ್ನು ಮಾತ್ರ ತೊಗೊಂಬರೋದಿಲ್ಲ. ಕೆಲವೊಮ್ಮೆ ಒತ್ತಡ ಇರ್ಬೋದು, ಆಯಾಸ ಇರ್ಬೋದು, ಕೋಪ ಇರ್ಬೋದು, ಇಂತಹದ್ದನ್ನೆಲ್ಲ ಮನೆ ಒಳಗಡೆ ತರುತ್ತೆ. ಸೊ ಇವತ್ತಿನ ಮೇನ್ ಟಾಪಿಕ್ ಶೂ ರ್ಯಾಕ್ ಕ್ಲೀನಿಂಗ್ ಮಾಡೋದು. ಸೊ ಇದು ಹೇಗೆ ಭಗವದ್ಗೀತೆಗೆ ಸಂಬಂಧ ಪಡುತ್ತೆ ಅಂತಂದರೆ, ಸೊ ಪಾಂಡವರು ಕೌರವರು ಇಬ್ಬರೂ ಯುದ್ಧ ಮಾಡಬೇಕು ಅಂತ ಕುರುಕ್ಷೇತ್ರಕ್ಕೆ ಬಂದಾಗ ಅಲ್ಲಿ ಅರ್ಜುನ ಇಡೀ ಯುದ್ಧ ಭೂಮಿಯಲ್ಲಿ ಇಡೀ ತನ್ನ ಜನನ್ನೇ ನೋಡ್ತಾನೆ. ಸೊ ತನ್ನ ಬಂಧು ಮಿತ್ರರಾಗಿರ್ಬೋದು, ಗುರುಗಳಾಗಿರ್ಬೋದು, ಅಥವಾ ಅಣ್ಣ ತಮ್ಮಂದರಾಗಿರ್ಬೋದು, ಇವರೆಲ್ಲ ನನ್ನ ಎದುರಿಗೆ ನಿಂತು ನನ್ನ ಎದುರು ಪಕ್ಷದಿಂದ ನಮ್ಮನ್ನು ಸೋಲಿಸ್ಲಿಕ್ಕೆ ಅಥವಾ ಯುದ್ಧ ಮಾಡಲಿಕ್ಕೆ ಬಂದಿದ್ದಾರಲ್ಲ ಅಂತ ಅವ್ರನ್ನ ನೋಡಿಬಿಟ್ಟು ಅರ್ಜುನನಿಗೆ ಇಡೀ ದೇಹ ಕಂಪನ ಆಗುತ್ತೆ, ಅಂದರೆ ಶೇಕ್ ಆಗುತ್ತೆ. ಜೊತೆಗೆ ಅವನ ಮನಸ್ಸು ಕೂಡ ಒಡೆದು ಹೋಗುತ್ತೆ. ಯುದ್ಧ ಮಾಡೋದು ಬೇಡ ಅಂಥೇಳಿ ಅವನು ರಥದಲ್ಲಿ ಕೂತ್ಬಿಡ್ತಾನೆ. ಸೊ ಹೀಗೆ ಯಾಕೆ ಕೂತ್ಕೋತಾನೆ ಅವನು ಕ್ಷತ್ರಿಯ ಅಲ್ವಾ, ಯಾಕೆ ಈ ಥರ ಕೂತ್ಕೋತಾನೆ ಅಂತ ಹೇಳೋದಾದರೆ, ಸೊ ಅವನು ದುರ್ಬಲ ಅಲ್ಲ, ಆದರೆ ಅವನು ಗೊಂದಲ ಎಂಬ ಶಕ್ತಿಯ ಮಧ್ಯದಲ್ಲಿ ಕೂತ್ಬಿಟ್ಟಿರ್ತಾನೆ. ಸೊ ನಮ್ಮವರೇ ನಮ್ಮ ಜೊತೆಗೆ ಯುದ್ಧ ಮಾಡಲಿಕ್ಕೆ ಬಂದಿದ್ದಾರೆ, ಅವ್ರಿಗೂ ಗೊತ್ತು ಯುದ್ಧ ಮಾಡೋದ್ರಿಂದ ನಾವು ಇಡೀ ವಂಶವನ್ನೇ ಕಳ್ಕೊಬೇಕಾಗುತ್ತೆ. ಇವನ್ ಯುದ್ಧ ಮಾಡಿ ನಾವು ಗೆದ್ದರೂ ಕೂಡ ನಮಗೆ ಯಾವುದೇ ಖುಷಿ ಇರೋದಿಲ್ಲ ಅನ್ನೋ ಒಂದು ಗೊಂದಲದಲ್ಲಿ ಅರ್ಜುನ ಕೂತ್ಬಿಟ್ಟಿರ್ತಾನೆ. ಹಾಗೆಯೇ ನಾವು ಪಾದರಕ್ಷೆಗಳು ತುಂಬ ಹಳೆಯದಾಗಿದ್ದು ಅದು ನಮ್ಮ ಮನೆಯಲ್ಲಿದ್ದಾಗ ಆ ವಸ್ತುವಿನಿಂದ ನಮಗೆ ತುಂಬ ಹಳೆಯ ಶಕ್ತಿಯೇ ಇರುತ್ತೆ ಹೊರತು ಹೊಸದಾದ ಶಕ್ತಿ ಆಗಲಿ ಹೊಸದಾದ ದಿಕ್ಕಾಗಲಿ ನಮಗೆ ಕಾಣೋದಿಲ್ಲ. ಸೊ ಎಷ್ಟೇ ಬಲಿಷ್ಠನಾಗಿದ್ದರೂ ಕೂಡ ನಾವು ಒಂದು ತಪ್ಪಾದ ಶಕ್ತಿಯಲ್ಲಿದ್ದರೆ, ಅಂದರೆ ಗೊಂದಲ ಅನ್ನೋ ಒಂದು ಶಕ್ತಿಯಲ್ಲಿದ್ದರೆ ಆ ಯುದ್ಧ ಮಾಡಲಿಕ್ಕೆ ಕೂಡ ಅರ್ಜುನನಿಗೆ ಶಕ್ತಿ ಇರೋದಿಲ್ಲ ಅನ್ನೋ ಲೆವೆಲ್ಗೆ ಇದನ್ನು ಕಂಪೇರ್ ಮಾಡ್ಬೋದು. ಸೊ ಬನ್ನಿ ನೋಡೋಣ ಶೂ ರ್ಯಾಕ್ ಕ್ಲೀನಿಂಗ್ ಹೇಗೆ ಮಾಡೋದು ಅಂತ. ಇಟ್ಸ್ ವೆರಿ ಸಿಂಪಲ್. 3 ಮಂತ್ಸ್ ಒಂದ್ಸರಿ ನೀವು ಇದನ್ನು ಮಾಡ್ಬೋದು. ಸೊ ನಿಮ್ಮ ಮನೇಲಿರೋ ಎಲ್ಲ ಶೂಸ್ಗಳು, ಚಪ್ಪಲ್ಗಳು ಎಲ್ಲದನ್ನು ಒಂದು ಕಡೆಗೆ ತಗೊಳ್ಳಿ. ಸೊ ತಗೊಂಡು ಅದರಲ್ಲಿ ಸಪ್ರೇಟ್ ಮಾಡಿ ದಿನ ಯೂಸ್ ಮಾಡೋದು ಯಾವುದು, ಅಕೇಶ್ನಲಿ ಅವಾಗವಾಗ ಫಂಕ್ಷನ್ಸ್ಗೆ ಯೂಸ್ ಮಾಡುವಂತಹ ಚಪ್ಪಲ್ಸು, ಶೂಸು, ಹೀಲ್ಸು ಇದೆಲ್ಲ ಇರುತ್ತೆ, ಅದನ್ನು ಒಂದು ಕಡೆಗೆ ಮಾಡಿ. 6 ತಿಂಗಳಿಂದ ನೀವು ಯೂಸೇ ಮಾಡದೇ ಇರುವಂತಹ ಚಪ್ಪಲ್ಗಳಿರುತ್ತೆ, ಅವನ್ನ ಒಂದು ಕಡೆಗೆ ಮಾಡಿ. ಮತ್ತು ಕೆಲವೊಂದು ಸ್ಲಿಪ್ಪರ್ಸ್ಗಳು ಹಾಕಿದಾಗ ನಮಗೆ ತುಂಬ ಕಹಿ ನೆನಪು ಅಥವಾ ಕೆಟ್ಟ ನೆನಪು ಇರುತ್ತೆ. ಸೊ ಅದನ್ನು ಕೂಡ ಸಪ್ರೇಟ್ ಮಾಡಿ ಆದಮೇಲೆ ಈ ಎಲ್ಲ ಭಾಗದಲ್ಲೂ ಕೂಡ ತುಂಬ ಹಾಳಾಗಿರೋದು, ತುಂಬ ಯೂಸ್ ಮಾಡಿರೋದು, ಜೊತೆಗೆ ಕಿತ್ತೋಗಿರೋವಂಥದ್ದು ಅಂತಹದ್ದನ್ನು ಒಂದು ಕಡೆಗೆ ಹಾಕ್ಕೊಳ್ಳಿ. ಅಥವಾ ಒಂದು ಜಾಗದಲ್ಲಿ ಯಾವ್ಯಾವುದು ಬೇಡವೋ ಅದನ್ನು ಇಟ್ಕೊಂಡು ಆದಮೇಲೆ ಶೂ ರ್ಯಾಕ್ ತೊಗೊಳ್ಳಿ. ಶೂ ರ್ಯಾಕ್ನ ಫಸ್ಟು ಕ್ಲೀನ್ ಮಾಡ್ಕೊಳ್ಳಿ, ಒಣ ಬಟ್ಟೆಲಿ ಕ್ಲೀನ್ ಮಾಡ್ಕೊಳ್ಳಿ. ಅದಾದಮೇಲೆ ಉಪ್ಪು ಮತ್ತು ನೀರು ಹಾಕಿರೋಂತಹ ಅದರಿಂದ ಹಸಿ ಬಟ್ಟೆಯಲ್ಲಿ ಒರೆಸಿ, ಇಲ್ವಾ ಬೇಕಿಂಗ್ ಸೋಡಾ ಮತ್ತು ನೀರನ್ನ ಮಿಕ್ಸ್ ಮಾಡಿ ಅದರಲ್ಲಿ ಒರೆಸಿ.
ಈ ಥರ ಕ್ಲೀನಾಗಿ ಒರೆಸ್ಬಿಟ್ಟು ಈ ಶೂಸ್ಗಳು ಕೆಲವೊಮ್ಮೆ ಡೈಲಿ ಯೂಸ್ ಮಾಡಿರೋದು ತುಂಬ ಸ್ಮೆಲ್ ಬರ್ತಾ ಇರುತ್ತೆ. ಅಂಥವನ್ನ ಸ್ವಲ್ಪ ಸನ್ನಿಗಿಟ್ಬಿಟ್ಟು ಬಿಸಿಲಲ್ಲಿ ಒಣಗಿಸಿ ಅದಕ್ಕೆ ಸ್ವಲ್ಪ ಟಾಲ್ಕ್ ಪೌಡ್ರು ಅಥವಾ ಬೇಕಿಂಗ್ ಸೋಡಾನೋ ಇದರ ಸ್ವಲ್ಪ ಯೂಸ್ ಮಾಡಿ ಅದರಲ್ಲಿ ಹಾಕಿ ಇಡಿ. ಸೊ ಅದು ಫೌಲ್ ಸ್ಮೆಲ್ ಬರೋದು ಕಡಿಮೆ ಆಗುತ್ತೆ. ಸೊ ಈ ಥರ ಆದಮೇಲೆ ಈ ವೇಸ್ಟ್ ಆಗಿರೋಂತಹದ್ದು ಏನು ಸ್ಲಿಪ್ಪರ್ಸ್ ಇರುತ್ತಲ್ಲ, ಅದರಲ್ಲಿ ತುಂಬ ಹಾಳಾಗಿರೋದು, ತುಂಬ ಕಿತ್ತೋಗಿರೋಂಥ ಸ್ಲಿಪ್ಪರ್ಗಳನ್ನು ಬಿಸಾಕ್ಬಿಡಿ, ಮನೇಲಿ ಇಟ್ಕೋಬೇಡಿ. ಇನ್ನೊಂದು, ನಾವು 6 ತಿಂಗಳಿಂದ ಯೂಸೇ ಮಾಡದಿರೋಂಥ ಚಪ್ಪಲ್ನ ನಾವು ಮುಂದೂ ಕೂಡ ಯೂಸ್ ಮಾಡೋದಿಲ್ಲ. ಅಟ್ಲೀಸ್ಟ್ ಅಂಥ ಚಪ್ಪಲ್ನ ನಾವು ದಾನ ಮಾಡಬೇಕು. ಸೊ ಅದು ವೇಸ್ಟ್ ಅಂತ ಅಲ್ಲ. ಕೆಲವೊಮ್ಮೆ ನಾವು ಅದನ್ನು ತೊಗೊಂಬಂದಿರ್ತೀವಿ, ತೊಗೊಂಡು ಬಂದಮೇಲೆ ನಮಗೆ ಕಂಫರ್ಟ್ ಅಂತ ಅನ್ನಿಸ್ತಿರಲ್ಲ, ಅಥವಾ ಅದನ್ನು ಹಾಕಲಿಕ್ಕೆ ಮನಸ್ಸಿರೋದಿಲ್ಲ. ಸೊ ಅಂತಹ ಚಪ್ಪಲ್ನ ಬೇರೆ ಯಾರಿಗಾದ್ರು ದಾನನಾದರೂ ಮಾಡಿ, ಅಟ್ಲೀಸ್ಟ್ ಅವರಾದರೂ ಹಾಕೋತಾರೆ. ಅದರಿಂದ ಅವ್ರಿಗೂ ಒಂದು ನೆನಪಿರುತ್ತೆ, ನಾನು ಇದನ್ನು ಇಂಥವ್ರಿಂದ ತೊಗೊಂಡಿದ್ದೆ ಅಂತೇಳಿ, ನಿಮಗೂ ಅದು ಒಂದು ದಾನ ಮಾಡಿದ್ದೀನಿ ಅಂತ ಇರುತ್ತೆ. ಸೊ ಆ ಥರ ಮಾಡಿ. ಮತ್ತು ಕೆಟ್ಟ ನೆನಪಿರುವಂತಹ ಚಪ್ಪಲ್ಗಳನ್ನು ಯಾವುದೇ ಕಾರಣಕ್ಕೂ ಮನೇಲಿ ಇಟ್ಕೋಬೇಡಿ. ಅದರಿಂದ ತುಂಬಾ ನೆಗೆಟಿವ್ ಎನರ್ಜಿ ಬರುತ್ತೆ. ಸೊ ಅದನ್ನು ಕೂಡ ದಾನ ಮಾಡಿ ಅಥವಾ ಇವನ್ ಗಾರ್ಬೇಜಿಗೆ ಕೂಡ ಹಾಕ್ಬೋದು. ಸೊ ಇದೆಲ್ಲ ಸಪ್ರೇಟ್ ಮಾಡಿದ್ಮೇಲೆ, ಸೊ ಶೂ ರ್ಯಾಕ್ ಒಣಗಿದ ಮೇಲೆ ಆ ರ್ಯಾಕಲ್ಲಿ ಫಸ್ಟ್ ರೋ ಅಲ್ಲಿ ನಾವು ಡೈಲಿ ಯೂಸ್ ಮಾಡುವಂತಹ ಸ್ಲಿಪ್ಪರ್ಸ್ಗಳು, ಸೆಕೆಂಡ್ ರೋ ಅಲ್ಲಿ ನಾವು ಅವಾಗವಾಗ ಯೂಸ್ ಮಾಡೋದು ಅಥವಾ ಫಂಕ್ಷನಲ್ಲಿ ಮಾತ್ರ ಯೂಸ್ ಮಾಡೋದು ಒಂದು ಚಪ್ಪಲ್ಗಳನ್ನು ಸೆಕೆಂಡ್ ರೋ ಅಲ್ಲಿ ಇಟ್ಕೊಳ್ಳಿ. ಮತ್ತು ಥರ್ಡ್ ರೋ ಅಲ್ಲಿ ಬಂದುಬಿಟ್ಟು ಮಕ್ಕಳ ಚಪ್ಪಲ್ಗಳು, ಶೂಸ್ಗಳನ್ನ ಇಡಿ. ಸೊ ದಟ್ ಅವರಿಗೆ ನಾವು ಇದನ್ನು ಹೇಳ್ಕೊಟ್ಟಂಗೂ ಆಗುತ್ತೆ, ಜೊತೆಗೆ ಅವ್ರಿಗೆ ಈಸಿಯಾಗಿ ತೊಗೊಳ್ಳಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಈ ಥರ ಇದನ್ನು ರ್ಯಾಕಲ್ಲಿ ಅರೇಂಜ್ ಮಾಡ್ಕೊಳ್ಳಿ. ಇನ್ನು ಕೆಲವೊಬ್ಬರ ಹತ್ರ ತುಂಬ ಎಕ್ಸ್ಪೆನ್ಸಿವು ಅಥವಾ ತುಂಬ ಬ್ರ್ಯಾಂಡೆಡ್ ಶೂಸ್ಗಳಿರ್ತವೆ. ಸೊ ಇಂತಹ ಶೂಸ್ಗಳನ್ನು ನಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ರೂಮಲ್ಲಿ ಒಂದು ಕಾರ್ನರಲ್ಲಿ ಒಂದು ಜಾಗ ಅಂತ ಮಾಡಿಬಿಟ್ಟು ಆ ಜಾಗದಲ್ಲಿ ಇಟ್ಕೊಳ್ಳಿ. ಸೊ ಶೂಸ್ಗೆ ಅದರದ್ದೇ ಅದು ಬಾಕ್ಸ್ ಬಂದಿರುತ್ತೆ, ಅದನ್ನು ಬಿಸಾಕದೆ ಹೇಗೆ ಅವ್ರು ಅರೇಂಜ್ ಮಾಡಿರ್ತಾರೋ ಆ ಥರನೇ ನೀಟಾಗಿ ಅರೇಂಜ್ ಮಾಡಿ, ಸ್ವಲ್ಪ ಟಾಕ್ ಪೌಡ್ರೋ ಅಥವಾ ಬೇಕಿಂಗ್ ಸೋಡಾನೋ ಅದನ್ನು ಸ್ವಲ್ಪ ಅಲ್ಲೇ ಇದರಲ್ಲಿ ಶೂಸ್ ಬಾಕ್ಸಲ್ಲೇ ಇಟ್ಬಿಟ್ಟು ಅದನ್ನು ಆ ಕಾರ್ನರಲ್ಲಿ ಇಡಿ. ಸೊ ಇಷ್ಟು ಶೂ ರ್ಯಾಕ್ ಕ್ಲೀನಿಂಗ್ ಮಾಡೋದಾಯಿತು. ಹೀಗೆ ನಾವು ಕ್ಲೀನಿಂಗ್ ಮಾಡಿದರೆ ನಮಗೆ ನೆಗೆಟಿವ್ ಎನರ್ಜಿ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ನಾವು ಮನೆ ಒಳಗಡೆ ಬರುವಾಗ ಅಟ್ಲೀಸ್ಟ್ ನಾವು ಪಾಸಿಟಿವ್ ಎನರ್ಜಿ ತರದೇ ಇದ್ರೂ ನೆಗೆಟಿವ್ ಎನರ್ಜಿನ ನಾವು ಹೊತ್ಕೊಂಡ್ಬರೋದಿಲ್ಲ. ಸೊ ಹಾಗಾಗಿ ಈ ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ತುಂಬ ಟೈಮ್ ಬೇಕಾಗಲ್ಲ, 20ರಿಂದ 30 ನಿಮಿಷ ಸಾಕಾಗುತ್ತೆ. ಇಲ್ಲ ನಮ್ಮ ಮನೇಲಿ ತುಂಬ ಚಪ್ಪಲ್ಗಳಿದ್ದಾವೆ ಅಂತಂದರೆ ಒಂದೊಂದು ದಿವಸ ಒಂದು 10-15 ಮಿನಿಟ್ಸ್ ಒಬ್ಬೊಬ್ರದನ್ನು ಕ್ಲೀನ್ ಮಾಡಿ. ಲೈಕ್ ನಮ್ಮದಾಗಿರ್ಬೋದು, ನಮ್ಮ ಹಸ್ಬೆಂಡ್ಸ್ ಆಗಿರ್ಬೋದು, ಅಥವಾ ನನ್ನ ಮಕ್ಕಳದಾಗಿರ್ಬೋದು, ಅಥವಾ ಮನೇಲಿ ಇನ್ಯಾರೋ ಇದ್ದಾರೆ ಅಂದರೆ ಅವ್ರದ್ದು ಚಪ್ಪಲ್ಗಳನ್ನು ಸಪ್ರೇಟ್ ಮಾಡಿ, ಹಳೆಯ ಚಪ್ಪಲ್ಗಳು, ಹರಿದಿರೋಂತಹ ಚಪ್ಪಲ್ಗಳು, ತುಂಬ ಯೂಸ್ ಮಾಡಿರೋಂತಹ ಚಪ್ಪಲ್ಗಳನ್ನು, 6 ತಿಂಗಳಿಂದ ಯೂಸೇ ಮಾಡದಿರೋಂಥ ಚಪ್ಪಲ್ಗಳನ್ನು ಸಪ್ರೇಟ್ ಮಾಡಿ ಅದನ್ನು ಹೇಗೆ ನಾನು ಹೇಳಿದ್ನಲ್ಲ ಹಾಗೆ ಕೊಡೋರಿಗೆ ಕೊಟ್ಬಿಡಿ, ಅಥವಾ ವೇಸ್ಟ್ ಅಂತ ಅಂದ್ಕೊಂಡ್ರೆ ಅದನ್ನು ಬಿಸಾಡಿಬಿಡಿ ಕೂಡ. ಸೊ ಹೀಗೆ ಮಾಡೋದ್ರಿಂದ ನಮಗೆ ಹೊಸದಾದ ಒಂದು ಶಕ್ತಿ ಬರುತ್ತೆ, ಅಲ್ಲದೆ ನಮಗೆ ಹೊಸದಾದ ಒಂದು ದಿಕ್ಕು ಕೂಡ ಕಾಣುತ್ತೆ. ನಾವು ಎಷ್ಟೊಂದು ಸರಿ ಎಷ್ಟೊಂದು ಚಪ್ಪಲಿದೆ ಅಂತ ಅನ್ಕೊತಿರ್ತೀವಿ. ಸೊ ಈ ಥರ ನಾವು ಕ್ಲೀನಿಂಗ್ ಮಾಡ್ಕೊಳ್ಳೋದ್ರಿಂದ ಸೊ ನಮಗೊಂದು ಕ್ಲಾರಿಟಿ ಸಿಗುತ್ತೆ, ನಮ್ಮ ಹತ್ರ ಎಷ್ಟು ಸ್ಲಿಪ್ಪರ್ಸ್ ಇದೆ, ನಾವಿನ್ನೇನು ತೊಗೋಬೇಕಾ, ಇಲ್ಲ ಬೇಡ ಅಂದರೆ ಯಾಕೆ ತೊಗೋಬೇಕು, ಅದು ಎಕೋ ಫ್ರೆಂಡ್ಲಿ ಕೂಡ ಆಗುತ್ತೆ. ಸೊ ಆ ಥರ ಮಾಡಿ. ಸೊ ಇದು ಹೇಗೆ ನಿಮಗೆ ಹೆಲ್ಪ್ ಆಯಿತು ಅನ್ನೋದನ್ನು ಕಮೆಂಟ್ ಕೂಡ ಮಾಡಿ. ಸೊ ನನಗೂ ಗೊತ್ತಾಗುತ್ತೆ. ಹಾಗೆ ಏನಾದರೂ ಸಜೆಷನ್ಸ್ ಇದ್ದರೆ ಅದನ್ನು ಕೂಡ ಕೊಡಬಹುದು. ಇದಕ್ಕೆ ಈ ಚಾಲೆಂಜ್ಗೆ ನಿಮಗೆ 1 ವೀಕ್ ಟೈಮ್ ಇರುತ್ತೆ. ಸೊ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಹರೇ ಕೃಷ್ಣ.